ಈ ಒಂದು ವಿಡಿಯೋದಲ್ಲಿ ಆ ವಿಡಿಯೋನ ತಮ್ಮನ್ನೆಲ್ಲ ನೋಡಿದ ತಕ್ಷಣವೇ ಆಶ್ಚರ್ಯ ಆಗ್ಬೋದು. ಇದೇನೋ ಸುಮ್ಮನೆ ಕಾಮಿಡಿ ಹಾಗೆ ಅಂತ ಅನ್ಬೋದು. ಒಬ್ಬ ಮನುಷ್ಯ 1000 ವರ್ಷ ಬದುಕಲು ಸಾಧ್ಯನಾ, ಬದುಕಬಹುದಾ? ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಅಂಶವನ್ನು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಹಾಗಾದಂಥ ವಿಚಾರ ಇದೆ. ಅದರಲ್ಲಿ ಈ ಯೋಗದ ಒಂದು ಪ್ರಿನ್ಸಿಪಲ್ಸ್ ಏನಿದೆ ಅವುಗಳನ್ನು ನಾನು ಎಲ್ಲ ಒಂದು ವಿಡಿಯೋಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸಲಿಕ್ಕೆ ಹೋಗ್ತೇನೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ಬೋದು, ತನ್ನ ಆಯಸ್ಸನ್ನು ಹೆಚ್ಚು ಮಾಡ್ಕೋಬೋದು. ಸೊ ಇದು ಸಾಧ್ಯನಾ? ಒಬ್ಬ ಮನುಷ್ಯ ತನ್ನ ಆಯಸ್ಸನ್ನು ತಾನೇ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಏಕೆಂದರೆ ಈಗ ಕೆಲವೊಂದು ಕಥೆಗಳಲ್ಲಾಗ್ಬೋದು ಅಥವಾ ಸಾಧುಗಳ ಬಗ್ಗೆ ಆಗ್ಬೋದು, ಅವರು 200 ವರ್ಷಗಳ ಬದುಕಿದ್ರಂತೆ, 400 ವರ್ಷಗಳನ್ನು ಬದುಕಿದ್ರಂತೆ, ಯಾರೋ 1000 ವರ್ಷದ ಅವರು ಬದುಕಿದ್ರಂತೆ, ಗುಹೆಗಳಲ್ಲಿ 1000ಕ್ಕಿಂತ ಹೆಚ್ಚು ವರ್ಷಗಳ ಬದುಕಿದ್ರಂತೆ ಅಂತ ಒಂದು ಆಶ್ಚರ್ಯ ಅನುಭವಿಸುವುದು. ಅಲ್ಲೆಲ್ಲ ಅವರಿಗೆ ಆಹಾರ ಇರಲ್ಲ, ಏನೂ ಇರಲ್ಲ, ಹೇಗೆ ಸಾಧ್ಯ? ಸೊ ನಮ್ಮ ಬಾಡಿಗೆ ಆಹಾರ ಬೇಕಾಗಿಲ್ಲ. ಅಂದರೆ ನಾವು ದಿನನಿತ್ಯ ಏನು ಈ ರೈಸ್, ಚಪಾತಿ, ಈ ಥರದ ಏನು ಫುಡ್ಗಳು, ತಿಂಡಿಗಳು ಏನು ತಿಂತಾಯಿದ್ದೀವಿ, ಇದರ ಅಗತ್ಯತೆ ಇಲ್ಲವೇ ಇಲ್ಲ. ಯಾವಾಗ ಅದರ ಅಗತ್ಯತೆ ಇಲ್ಲ ಅಂತಂದರೆ ಆ ಒಂದು ನಾವು ಫುಡ್ ಏನು ತೊಗೋತೀವಿ ಅದರಲ್ಲಿ ನಮ್ಮ ಬಾಡಿ ಏನನ್ನು ತೊಗೊಳುತ್ತೆ, ಮಿಕ್ಕಿದ್ದು ಏನನ್ನು ಹೊರಗಡೆ ಹಾಕುತ್ತೆ ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಬೇಕಾಗತ್ತೆ. ಸೊ ಅಲ್ಲಿ ನಮ್ಮ ಬಾಡಿ ಏನು ಕಂಟೆಂಟ್ಗಳನ್ನು ತೊಗೊಳುತ್ತೆ, ವಿಟಮಿನ್ಸ್ಗಳಾಗಿರ್ಬೋದು, ಎಲೆಕ್ಟ್ರಾನ್ಸ್ ಆಗ್ಬೋದು, ಮತ್ತು ಯಾವುದೇ ಒಂದು ಹೈಡ್ರೇಟ್ಸ್ ಇದಾಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು. ಸೊ ನಾವು ಏನೇ ಒಂದು ಕಂಟೆಂಟನ್ನು ತಗೊಳ್ತೀವಿ ಅದು ಎಲ್ಲವನ್ನು ಕೂಡ ಗಾಳಿಯಲ್ಲಿ ಇದೆ. ಅದರ ಉಸಿರಾಟದ ಮೂಲಕ ಅದನ್ನು ನಾವು ಜೀರ್ಣಿಸಿಕೊಳ್ಳುವ ಶಕ್ತಿ ನಮಗಿರಬೇಕು. ಉದಾಹರಣೆಗೆ ಅದು ಹೇಗೆ ಸಾಧ್ಯ ಅಂತ ಅನ್ಬೋದು. ಈಗ ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಾವು ಆಮ್ಲಜನಕವನ್ನು ಗಾಳಿಯ ಮೂಲಕ, ಉಸಿರಾಡೋದ್ರ ಮೂಲಕ ತಗೊಳ್ತೀವಿ. ಮೀನುಗಳು ಹೇಗೆ ತಗೊಳ್ತವೆ? ಸಮುದ್ರದ ಒಳಗಡೆ, ನೀರಿನ ಒಳಗಡೆ ಇರ್ತವೆ. ಗಾಳಿಯನ್ನು ಎಲ್ಲಿಂದ ಉಸಿರಾಡ್ತವೆ? ಅದರ ಒಂದು ಬಾಡಿ ಸ್ಟ್ರಕ್ಚರ್ ಹೇಗಿದೆ, ಅದು ನೀರಿನಲ್ಲಿ ಇರುವ ಆಮ್ಲಜನಕವನ್ನೇ ಕರಗಿಸ್ಕೊಳ್ಳುತ್ತದೆ. ಕಿವಿಗಳ ಮೂಲಕ, ಕಿವಿರುಗಳು ಇರ್ತದೆ ಅದಕ್ಕೆ. ಅದರ ಮೂಲಕ ಆ ನೀರು ಏನು ಒಳಗಡೆ ಬರುತ್ತೆ ಅದರಲ್ಲಿರುವ ಆಮ್ಲಜನಕವನ್ನೇ ಅದು ತಗೊಂಡು ಬದುಕುತ್ತೆ. ಸೊ ಹಾಗಾಗಿ ನಾವು ಕೂಡ ಅಷ್ಟೇ ಅದೇ ರೀತಿ ಈ ಗಾಳಿಯಲ್ಲಿರುವ ಮಿನರಲ್ಸ್ ಆಗಿರ್ಬೋದು, ವಿಟಮಿನ್ಸ್ಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ಸ್ಗಳಾಗಿರ್ಬೋದು. ಸೊ ಇವೆಲ್ಲವೂ ಬೇಕಾಗುತ್ತೆ. ಎಲೆಕ್ಟ್ರಾನಿಕ್ಸ್ ಇದೇನು ಹೊಸ ಪದ ಅಂತ ಅನ್ಬೋದು. ಸೊ ನಾವು ಬದುಕಿದ್ದೀವಿ ಅಂತ ಅನ್ನೋದಕ್ಕೆ ನಮ್ಮ ಬಾಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಇದ್ರೇ ನಾವು ಬದುಕಲಿಕ್ಕೆ ಸಾಧ್ಯ. ಅದಿಲ್ಲ ಅಂತಂದರೆ ಡೆಡ್ ಬಾಡಿ ಆಗೋಗುತ್ತೆ. ಇದು ಎಲ್ಲವನ್ನು ಕೂಡ ಪರಿಪರಿಯಾಗಿ ಅಂದರೆ ವಿವರವಾಗಿ ಮುಂದಿನ ಎಲ್ಲ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸ್ಕೊಡ್ತೇನೆ. ಯಾವುದೇ ಇದನ್ನು ಪಾಲಿಸ್ಬೇಕಾ, ಏನು ಹಿಮಾಲಯದಲ್ಲಿ ಗುಹೆಯಲ್ಲೂ ಕೂತ್ಕೊಂಡು ಮಾಡಬೇಕಾ? ಏನೂ ಅವಶ್ಯಕತೆ ಇಲ್ಲ. ನಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡಿಕೊಂಡು ದಿನನಿತ್ಯದ ಬದುಕಿನಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ನಮ್ಮ ಆಯಸ್ಸನ್ನು ಹೆಚ್ಚು ಮಾಡ್ಕೋಬೋದು. ಆಯಸ್ಸನ್ನು ಯಾವ ರೀತಿ ಮಾಡಿದಾಗ ಹೆಚ್ಚಾಗತ್ತೆ, ಯಾವ ಪ್ರಮಾಣದಲ್ಲಿ ಹೆಚ್ಚಾಗತ್ತೆ ಅನ್ನೋದನ್ನು ಕೂಡ ಸೂತ್ರದ ಮೂಲಕ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ನಮ್ಮ ದೇಹ ಯಾವ ರೀತಿ ಇದ್ದರೆ ಅದು ಸದೃಢ ಅನ್ನೋದಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾನು ಎಲ್ಲ ವಿಡಿಯೋಗಳನ್ನು, ಮತ್ತು ಯಾವ ರೀತಿ ನಮ್ಮ ಆಯಸ್ಸು ಹೆಚ್ಚಾಗ್ತಾ ಹೋಗಿದ್ರೆ ನಾವು 1000 ವರ್ಷ ಬದುಕ್ಬೋದು ಅನ್ನೋದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಒಂದೊಂದು ವಿಚಾರವಾಗಿ ಒಂದೊಂದೇ ಅಂಶಗಳನ್ನು ಹೇಳ್ತೇನೆ. ಏಕೆಂದರೆ ಎಲ್ಲ ಅಂಶಗಳನ್ನು ಹೇಳ್ತಾ ಹೋದರೆ ತಿಂಗಳಾನುಗಟ್ಟಲೆ ಹೇಳೋದು ಸಾಲಲ್ಲ. ಸೊ ಹಾಗಾಗಿ ಒಂದೇ ವಿಡಿಯೋದಲ್ಲಿ ಅದನ್ನೆಲ್ಲವನ್ನು ತುರುಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಸಿಂಪಲ್ ಮೆಥಡಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ. ಒಂದೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಅದನ್ನು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಪ್ರತಿನಿತ್ಯ ನೀವು ಏನು ಮಾಡ್ತಾಯಿದ್ದೀರಿ, ನಿಮ್ಮ ಕಾಯಕ ಏನು ಮಾಡ್ತಾಯಿದ್ದೀರಿ, ನೀವು ಟ್ರಾವೆಲಿಂಗ್ ಮಾಡ್ತಾ ಇರ್ಬೋದು, ಆಫೀಸ್ನಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಇವುಗಳನ್ನು ಒಂದೊಂದಾಗಿ ನೀವು ಅಳವಡಿಸ್ಕೊಳ್ತಾ ಹೋದರೆ ನಿಮ್ಮ ಒಂದು ಆರೋಗ್ಯವನ್ನು ಕೂಡ ಮೊದಲನೇದಾಗಿ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ಆನಂತರದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ಆಯಸ್ಸು ಹೆಚ್ಚಾಗುತ್ತೆ, ಕಾಯಿಲೆಗಳು ಎಲ್ಲವೂ ಹೋಗುತ್ತೆ. ಸೊ ಇದೆಲ್ಲದಕ್ಕೂ ಮೂಲನೇ ವಾಯು ಇಲ್ಲದೆ ಏನು ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಒಂದು ನನ್ನ ಹೊಸ ಚಾನಲ್ ಏನು ಮಾಡಿದ್ದೀನಿ, ಡಾಕ್ಟ್ರಿನ್ ಆಫ್ ಯೋಗ, ಈ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪಬೇಕು ಅಂದರೆ ನೀವು ಮೊದಲು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡುವ ಯೋಗಕ್ಕೆ ಸಂಬಂಧಪಟ್ಟ
ಯೋಗದ ಮೂಲ ತತ್ವಗಳೇನಿದೆ, ಆ ಬೇಸಿಕ್ಸ್ ಏನಿದೆ, ಅವುಗಳಿಗೆ ಸಂಬಂಧಪಟ್ಟಂತೆ ನಾನು ಏನು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನಿಮ್ಮಗಳಿಗೆ ತಲುಪುತ್ತೆ. ಈ ಎಲ್ಲ ವೀಡಿಯೋಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಆರೋಗ್ಯ, ಆಯಸ್ಸು, ವೃದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಇವತ್ತಿನ ದಿನದಲ್ಲಿ ಎಲ್ಲ ಸಂಪತ್ತುಗಳಿಗಿಂತಲೂ ಮೀರಿದ್ದಾಗಿದೆ. ಸೊ ಹಾಗಾಗಿ ಇದು ಎಲ್ಲರಿಗೂ ತಲುಪಬೇಕು. ಪ್ರತಿಯೊಬ್ಬರೂ ಕೂಡ ದೀರ್ಘಾಯಸ್ಸುಗಳಾಗಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಆಯಸ್ಸನ್ನು ಹೆಚ್ಚು ಮಾಡ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಅದಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ ಈ ಒಂದು ಪ್ರಪಂಚದಲ್ಲಿ. ಸೊ ಹಾಗಾಗಿ ಈ ಒಂದು ವಿಡಿಯೋಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ. ಕೊನೆಯದಾಗಿ ಮತ್ತೆ ನಾನು ನನ್ನ ಒಂದು ತಮ್ಮನೇಲಿ ಏನು ಕೊಟ್ಟಿದ್ದೀನಿ ಅದನ್ನು ಸಮರ್ಥಿಸ್ಕೊಳ್ತೇನೆ. ಒಬ್ಬ ಮನುಷ್ಯ 1000 ವರ್ಷ ಪ್ಲಸ್ ಅಂದರೆ ಅದಕ್ಕೂ ಮಿಗಿಲಾಗಿ ಕೂಡ ಬದುಕೋದಕ್ಕೆ ಅವಕಾಶ ಇದೆ. ಇದರ ವಿವರಗಳು ಮುಂದಿನ ವಿಡಿಯೋಗಳನ್ನು ನೀವು ಫಾಲೋ ಮಾಡ್ತಾ ಹೋಗಿ ನಿಮಗೇ ಆನ್ಸರ್ ಸಿಗುತ್ತೆ. ಅದನ್ನು ಹೇಳಿದ ಒಂದು ಮೆಥಡ್ ಏನಿದೆ, ವೆರಿ ಸಿಂಪಲ್ ಮೆಥಡ್ಸ್. ಏನು ಗುಡ್ಡ ಏರಿ ಹಾರಿ ಧುಮುಕುವಂಥದ್ದು ಏನೂ ಇಲ್ಲ. ಇಲ್ಲಿ ನಿಮ್ಮ ಪ್ರತಿನಿತ್ಯ ಕಾರ್ಯಗಳನ್ನು ಮಾಡಿಕೊಂಡು ನೀವು ಮನೆಯಲ್ಲಿ ಇರ್ಬೋದು, ಆಫೀಸ್ನಲ್ಲಿರ್ಬೋದು, ಟ್ರಾವೆಲಿಂಗ್ ಮಾಡ್ತಾ ಇರ್ಬೋದು, ಅವುಗಳಲ್ಲೇ ಇದನ್ನು ಅಳವಡಿಸ್ಕೊಳ್ಳುವಂಥ ಸಿಂಪಲ್ ಒಂದು ರೆಮಿಡಿಯನ್ನು ಕೊಡ್ತೇನೆ. ಅದನ್ನು ಅಳವಡಿಸ್ಕೊಂಡು ನೀವು ಜಸ್ಟು ಅದರ ಒಂದು ಫೀಲನ್ನು ಎಕ್ಸ್ಪ್ಲೇನ್ ಮಾಡಿ, ಅದರ ಒಂದು ಟ್ರಯಲನ್ನು ಮಾಡಿ, ಜಸ್ಟ್ ಮಾಡಿ. ಅದು ನಿಮಗೆ ಸತ್ಯನಾ ಇಲ್ವಾ ಅಂತ ನೀವೇ ಹೇಳ್ಬೋದು. ಸೊ ಆ ರೀತಿ ನಿಮ್ಮ ಒಂದು ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಸಂಬಂಧಪಟ್ಟಂತೆ ಎಲ್ಲ ಉತ್ತರಗಳನ್ನು ಕೂಡ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಕೂಡ ಒಂದೊಂದಾಗಿ ಪ್ರತಿದಿನ ಅಪ್ಲೋಡನ್ನು ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಎಲ್ಲರಿಗೂ ಆರೋಗ್ಯ ಸಿಗಲಿ. ಹಾಗಾಗಿ ನಾನು ಈ ಒಂದು ಯೋಗದ ಮೂಲ ತತ್ವಗಳು ಏನಿದೆ ಅವುಗಳನ್ನು ಎಲ್ಲರಿಗೂ ತಿಳಿಸ್ಬೇಕು. ಎಲ್ಲರಿಗೂ ಆರೋಗ್ಯದ ಒಂದು ಗುಟ್ಟನ್ನು ತಿಳಿಸ್ಕೊಡ್ಬೇಕು, ಆಯಸ್ಸನ್ನು ಹೆಚ್ಚು ಮಾಡಿಕೊಳ್ಳೋ ಗುಟ್ಟನ್ನು ತಿಳಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಚಾನಲನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ.